ಎಲ್ಲರಿಗೂ ನಮಸ್ಕಾರ. ತೆಲುಗು ಇಂಡಸ್ಟ್ರಿಯಲ್ಲಿ ಸೂಪರ್ ಸ್ಟಾರ್ ಆದಂತಹ ರಾಮ್ ಚರಣ್ ತೇಜ ಅವರ ಸೂಪರ್ ಹಿಟ್ ಸಿನಿಮಾಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಅವರು ಮೊದಲಿಗೆ ನಟಿಸಿದಂತಹ ಸಿನಿಮಾ ಚಿರುತ. ಇದು 29 ಕೋಟಿ ಕಲೆಕ್ಷನ್ನ ಮಾಡ್ತು. ಇದು ಸೂಪರ್ ಹಿಟ್ ಸಿನಿಮಾ. ಇದು 2007ರಲ್ಲಿ ಈ ಒಂದು ಸಿನಿಮಾ ತೆರೆಗೆ ಬಂತು. ನೆಕ್ಸ್ಟು ಇತಿಹಾಸ ಸೃಷ್ಟಿಸಿದಂತಹ ಸಿನಿಮಾ ಮಗಧೀರ. ಇದು 150 ಕೋಟಿ ಬ್ಲ್ಯಾಕ್ ಬಸ್ಟರ್ ಹಿಟ್ಟನ್ನು ತಂದುಕೊಡ್ತು. ಮತ್ತು ಮೂರನೇ ಸಿನಿಮಾ ಆರೆಂಜ್. ಈ ಸಿನಿಮಾ ಫ್ಲಾಪ್ ಆಯಿತು. ಮುಂದಿನ ಸಿನಿಮಾ ಯಾವುದಪ್ಪ ಅಂತ ಹೇಳಿದರೆ ಅದೇ ರಚ್ಚ ಸಿನಿಮಾ 68 ಕೋಟಿ ಗಳಿಕೆ ಮಾಡಿ ಸೂಪರ್ ಹಿಟ್ ಆಯಿತು. ನಾಯಕ್, ಇದು ನೀವು ನೋಡಿರ್ತೀರ. ಇದು ಒಂದು ಒಳ್ಳೆಯ ಅದ್ಭುತವಾದಂತಹ ಸಿನಿಮಾ. ಇದು ಕೂಡ ಸೂಪರ್ ಹಿಟ್ ಆಯಿತು. ಮುಂದಿನ ಸಿನಿಮಾ ಜಂಜೀರ್. ಈ ಸಿನಿಮಾ ಅಟ್ಟರ್ ಫ್ಲಾಪ್ ಆಯಿತು. ಎವುಡು, ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಒಂದು ಒಳ್ಳೆಯ ಮಾಸ್ ಸಿನಿಮಾ. ಈ ಸಿನಿಮಾ ಸೂಪರ್ ಹಿಟ್ ಆಯಿತು. ಮುಂದಿನ ಸಿನಿಮಾ ಯಾವುದಪ್ಪ ಅಂತ ಹೇಳಿದ್ರೆ ಧ್ರುವ. ಈ ಸಿನಿಮಾ ಕೂಡ ಒಂದು ಒಳ್ಳೆಯ ಸೂಪರ್ ಹಿಟ್ ಸಿನಿಮಾ. ನೆಕ್ಸ್ಟು ಖೈದಿ 150. ಇದು ಕೂಡ ಒಂದು ಬ್ಲ್ಯಾಕ್ ಬಸ್ಟರ್ ಹಿಟ್ಟನ್ನು ತಂದುಕೊಟ್ಟಂತಹ ಸಿನಿಮಾ. ರಂಗಸ್ಥಳಂ. ಇದು 220 ಕೋಟಿ ಗಳಿಕೆಯನ್ನು ಮಾಡಿ ಇಂಡಸ್ಟ್ರಿಯ ಬ್ಲ್ಯಾಕ್ ಬಸ್ಟರ್ ಹಿಟ್ಟಾಗಿದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಮುಂದಿನ ಸಿನಿಮಾ ವಿನಯ ವಿಧೇಯರಾಮ. ಈ ಸಿನಿಮಾ ಕೂಡ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಇದು ಕೂಡ ಒಂದು ಹಿಟ್ಟಾಗುವ ನಿರೀಕ್ಷೆಯಲ್ಲಿದ್ದಂತಹ ಸಿನಿಮಾ. ಅಟ್ಟರ್ ಫ್ಲಾಪ್ ಆಯಿತು. 2019ರಲ್ಲಿ ಈ ಸಿನಿಮಾ ತೆರೆಕಂಡಿತ್ತು. ನೆಕ್ಸ್ಟು ವರ್ಲ್ಡ್ ಬ್ಲ್ಯಾಕ್ ಬಸ್ಟರ್ ಹಿಟ್ RRR. ಗೊತ್ತು ನಿಮಗೆ RRR ಯಾವ ಮಟ್ಟಿನ ಹೆಸರನ್ನು ಮಾಡ್ತು ಅಂತ. ಅದು ಕೂಡ ಬ್ಲ್ಯಾಕ್ ಬಸ್ಟರ್ ಹಿಟ್ ಆಯಿತು. ನೆಕ್ಸ್ಟು ಮಾಡಿದಂತಹ ಸಿನಿಮಾ ಆಚಾರ್ಯ. ಇದು 76 ಕೋಟಿ ಗಳಿಕೆಯನ್ನು ಮಾಡಿದ್ದು ಕೂಡ ಫ್ಲಾಪ್ ಆಯಿತು. ಮುಂದಿನ ಸಿನಿಮಾ ಕಿಸಿಕಾ ಬೈ ಕಿಸಿಕಾ ಜಾನ್. ಈ ಒಂದು ಕೋಟಿ ಗಳಿಕೆ ಮಾಡಿದ್ರೂ ಕೂಡ ಇದು ಸೆಮಿ ಹಿಟ್ ಆಯಿತು. ಗೇಮ್ ಚೇಂಜರ್. ಇದು 2024ರಲ್ಲಿ ಬಂತು. ಅದಾದಮೇಲೆ ತದನಂತರ ಬಂದಂತಹ ಸಿನಿಮಾಗಳ ಬಗ್ಗೆ ನಿಮಗೆ ಗೊತ್ತೇ ಇದೆ. ನನಗೆ ತಿಳಿದಿರುವಂತಹ ಒಂದಷ್ಟು ಸೂಪರ್ ಹಿಟ್ ಡೂಪರ್ ಹಿಟ್ ಸಿನಿಮಾಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀನಿ. ಇದರಲ್ಲಿ ಕೆಲವೊಂದಷ್ಟು ಸಿನಿಮಾಗಳನ್ನು ಮಿಕ್ಸ್ ಮಾಡಿದ್ದೀನಿ. ಧ್ರುವ ಸಿನಿಮಾ ಆಗ್ಬೋದು, ಕೆಲವೊಂದಷ್ಟು ಸಿನಿಮಾಗಳು ಮಿಸ್ ಆಗಿದೆ. ಸೊ ಯಾವುದು ಸಿನಿಮಾ ಮಿಸ್ ಆಗಿದೆ, ಇದರಲ್ಲಿ ನಿಮ್ಗೆ ಯಾವುದಾದ್ರು ಸಿನಿಮಾ ಮಿಸ್ ಆಗಿರೋದು ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟು ಹೇಳಿದಂತೆ ನಿಮಗೆ ಇನ್ಯಾವುದಾದ್ರು ಆ್ಯಕ್ಟ್ರು ಸಿನಿಮಾಗಳ ಹಿಟ್ ಲಿಸ್ಟ್ ಬೇಕು ಅಂತ ಹೇಳಿದ್ರೆ ಅವರ ಹೆಸರನ್ನು ಕೂಡ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.